ದೇವರ ಇದು ಕೊರಟಾಲ ಶಿವ ಡೈರೆಕ್ಟ್ ಮಾಡಿ ಜೂನಿಯರ್ NTR ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾನ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ನೋಡಿದಂತೂ ಆಯಿತು. ಬನ್ನಿ ಇನ್ನು ಸಿನಿಮಾ ಕೊಟ್ಟ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ನಿಜವಾಗಿಯೂ ಹೇಳ್ತೀನಲ್ಲ, ನನಗಂತೂ ತುಂಬ ಡಿಸಪಾಯಿಂಟ್ ಆಯಿತು. ಸಿನಿಮಾದಲ್ಲಿ ಏನೂ ಇಲ್ಲ. ಆಲ್ರೆಡಿ ಟ್ರೈಲರ್ನಲ್ಲಿ ತೋರಿಸಿದ ಹಾಗೆ ಸಿನಿಮಾದಲ್ಲಿ ದೇವರ ಹಾಗೆ ವರ ಎಂಬ ಇಬ್ಬರು ಅಪ್ಪ ಮಕ್ಕಳ ನಡುವಿನ ಸ್ಟೋರಿನೇ ಈ ದೇವರ ಸಿನಿಮಾ. ಬೇರೇನೂ ಸಹ ಇಲ್ಲ ಸಿನಿಮಾದಲ್ಲಿ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯತಿ ಎಂಬ ವ್ಯಕ್ತಿಯನ್ನು ಹುಡ್ಕೊಂಡು ಅವರ ಊರಿಗೆ ಬಂದಾಗ ಅವರು ಅಲ್ಲಿ ತುಂಬ ಅಸ್ಥಿಪಂಜರಗಳನ್ನು ನೋಡಿ ಭಯ ಬೀಳ್ತಾರೆ. ಅದು ನಿಜವಾಗಿಯೂ ಯಾರ್ದು, ಅಲ್ಲಿ ಆ ಸಮುದ್ರದಲ್ಲಿ ಆಗಿದ್ದೇನು ಆ್ಯಂಡ್ ದೇವರ ಹಾಗೆ ವರ ಯಾರು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನಿಜವಾಗಿಯೂ ಹೇಳ್ತೀನಲ್ಲ, ಸಿನಿಮಾದಲ್ಲಿ ಒಂದೆರಡು ಸೀನ್ಸ್ ಬಿಟ್ಟರೆ ಸಿನಿಮಾದಲ್ಲಿ ಏನೂ ವರ್ಕ್ ಆಗಿಲ್ಲ. ಅಲ್ಲ, ವರ್ಕ್ ಆಗೋಕ್ಕೆ ಸಿನಿಮಾದ ಕಥೆಯಲ್ಲಿ ಹೈ ಎಲಿವೇಶನ್ ಸಿಕ್ಕೇ ಇಲ್ಲ. ಮತ್ತೆ ಅದೇ ಹಳೆ ರೊಟೀನ್ ಸ್ಟೋರಿ, ಇನ್ನೇನಿಲ್ಲ. ಮತ್ತೆಲ್ಲಿ ವರ್ಕ್ ಆಗುತ್ತೆ? ಹೇಳೋಕ್ಕೇನೋ ಮಾಸ್ ಸಿನಿಮಾ ಅಂತ. ಈ ಕತೆಗೆ ಪಾರ್ಟ್ 2 ಅವಶ್ಯಕತೆನೇ ಇರಲಿಲ್ಲ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ಸಿನಿಮಾದ ಕಥೆಯಲ್ಲಿ ಹೀರೋಗಿರೋ ಇಂಪಾರ್ಟೆನ್ಸ್ ಬೇರೆ ಯಾವ ಕ್ಯಾರೆಕ್ಟರ್ಗೂ ಕೂಡ ಇರಲಿಲ್ಲ. ಸುಮ್ಮನೆ ಇಡಬೇಕಂತ ಇಟ್ಟಂಗಿತ್ತು ಅಷ್ಟೇ. ಸಿನಿಮಾದಲ್ಲಿ ಹೀರೋಗಿರೋ ಸೀನ್ಸ್ ಪ್ರೆಸೆನ್ಸ್ ಅದರಲ್ಲಿ ಸ್ವಲ್ಪನೂ ಕೂಡ ವಿಲನ್ಗೆ ಇರಲಿಲ್ಲ. ಅಲ್ಲ, ಸೈಫ್ ಅಲಿ ಖಾನ್ ಸಿನಿಮಾದ ಮೇನ್ ವಿಲನ್ ಅನ್ಸೋದೇ ಇಲ್ಲ. ಆ ರೀತಿ ಆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಸಿನಿಮಾದ ಕತೆ ಹಾಗೆ ಆ ವರ್ಲ್ಡನ್ನು ಬಿಲ್ಡ್ ಮಾಡ್ಕೊಳೋಕ್ಕೆ ಪ್ರಾಪರಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ಓಕೆ. ಇಂಟರ್ವಲ್ ಬ್ಲಾಕ್ನಲ್ಲಿ ಒಂದು ಆ್ಯಕ್ಷನ್ ಸೀನ್ಸ್ ಇದೆ, ಸಖತ್ತಾಗಿತ್ತು. ಅಲ್ಲೇ ಸಿನಿಮಾ ಒಂದು ಲೆವೆಲಿಗೆ ಹೈಪನ್ನು ತಗೊಳುತ್ತೆ. ಅದು ಬಿಟ್ಟರೆ ಸೆಕೆಂಡ್ ಹಾಫ್ ಅಂತೂ ಹಾಳು ಮಾಡಾಕಿದ್ದಾರೆ. ಅದೇ ಹಳೆ ಹೀರೋಯಿನ್ ಆ್ಯಂಡ್ ಹೀರೋ ಲವ್ ಸ್ಟೋರಿ ಸೀನ್ಸ್ಗಳು. ಮುಂದೆ ಸಿನಿಮಾದ ಕತೆ ಏನಾಗುತ್ತಂತ ಮುಂಚೆನೇ ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು. ಸಿನಿಮಾದಲ್ಲಿ ಇಂಟರ್ವಲ್ ಬ್ಲಾಕ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀನ್ಸ್ ಬಿಟ್ಟರೆ ಬೇರೆ ಏನೂ ವರ್ಕ್ ಆಗಿಲ್ಲ ಅನ್ಬಹುದು. ಇನ್ನು ಸಿನಿಮಾದ ಮೇನ್ ಹೈಲೈಟ್ ಅಂದರೆ ಅದು ಅನಿರುದ್ಧ್ ಅವರ BGMs. ಕೆಲವೊಂದು ಸೀನ್ಸ್ಗಳಲ್ಲಿ BGMs ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಯಿತು. ಆ್ಯಂಡ್ ಸಿನಿಮಾದಲ್ಲಿ ವಿಜುವಲ್ಸ್ಗಳು ಒಂದು ಲೆವೆಲ್ಗೆ ಪರವಾಗಿಲ್ಲ ಅನಿಸ್ತು. ಆ ಡಾರ್ಕ್ ಎಲಿಮೆಂಟ್ಸ್ನ ಸಖತ್ತಾಗಿ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಜೂನಿಯರ್ NTR ಅವರ ಡಬಲ್ ಶೇಡ್ ಆ್ಯಕ್ಟಿಂಗ್ ಅಂತೂ ಸಿನಿಮಾಗೆ ಮೇನ್ ಹೈಲೈಟ್ ಆಯಿತು ಅನ್ಬೋದು. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಅನ್ನು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತೀನಿ. ಮೇಯ್ನ್ ಆಗಿ ಹೀರೋಯಿನ್ಗೆ ಇರೋ 15 ಮಿನಿಟ್ಸ್ ಸೀನ್ ಕೂಡ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ಓವರ್ ಆಲ್ ಆಗಿ ಸಿನಿಮಾ ಹೇಗಿತ್ತು ಅಂದರೆ, ಇದು ಅದೇ ಹಳೆ ಓಲ್ಡ್ ಸ್ಟೋರಿ, ಬೇರೇನು ಸಹ ಇಲ್ಲ. ಮಾಸ್ ಮೂವೀಸ್ ಹಾಗೆ ಜೂನಿಯರ್ NTR ಫ್ಯಾನ್ಸ್ಗಳಿಗೆ ಮಸ್ಟ್ ವಾಚ್ ಮೂವಿ ಅಂತೀನಿ. ಆ್ಯಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/2 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.